Today we are going to study literature and society. In previous video I have told you about what is literature, and today we will study the relationship between literature and society. ಸಾಹಿತ್ಯ ಹಾಗೂ ಸಮಾಜ. ಈ ಒಂದು ಟಾಪಿಕ್ ಏನದಲ್ಲ, ಈ ಟಾಪಿಕ್ ಚರ್ಚೆ ಮಾಡೋ ಮುಂಚೆ ನಾನು ಒಂದು ವಿಷಯ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ದೇರ್ ವಾಸ್ ಅ ವೆರಿ ಗ್ರೇಟ್ ಹಿಸ್ಟೋರಿಯನ್. ಹಿಸ್ ನೇಮ್ ವಾಸ್ ಎಡ್ವರ್ಡ್ ಗಿಬನ್. He is very famous for his book on history, Decline and Fall of Roman Empire. ಅವನು ಬರೆದಂಥ ಒಂದು ಪುಸ್ತಕ Decline and Fall of Roman Empire. In this particular book, the writer tells us about history and literature. ಈ ಪುಸ್ತಕದ ಪ್ರಾರಂಭದಲ್ಲಿ ಲೇಖಕ ಸಾಹಿತ್ಯ ಹಾಗೂ ಇತಿಹಾಸದ ಬಗ್ಗೆ ಹೇಳ್ತಾನೆ. ಒಬ್ಬ ಇತಿಹಾಸಕಾರ. ಅವನು ಈ ಪುಸ್ತಕದ ಪ್ರಾರಂಭದಲ್ಲಿ ಏನು ಹೇಳ್ತಾನಂದರೆ, ನಥಿಂಗ್ ಈಸ್ ಟ್ರೂ ಇನ್ ಹಿಸ್ಟ್ರಿ ಎಕ್ಸೆಪ್ಟ್ ಡೇಟ್ಸ್ ಆ್ಯಂಡ್ ನೇಮ್ಸ್. ಎಕ್ಸೆಪ್ಟ್ ಅಂದರೆ ಹೊರತುಪಡಿಸಿ. Nothing is true in history except dates and names. Everything is true in literature except dates and names. ಅಂದ್ರೆ ಏನು? ಇತಿಹಾಸದಲ್ಲಿ ದಿನಾಂಕಗಳು ಹಾಗೂ ಸ್ಥಳಗಳನ್ನು ಹೊರತುಪಡಿಸಿ ಏನೂ ನಿಜ ಇರೋದಿಲ್ಲ. ನೋಡ್ರಿ, ಇದು ಒಬ್ಬ ಇತಿಹಾಸಕಾರ ಹೇಳ್ತಾ ಇದ್ದಾನೆ. ಇತಿಹಾಸದಲ್ಲಿ ದಿನಾಂಕಗಳು, ಹೆಸರುಗಳು ಹೊರತುಪಡಿಸಿ ಏನೇನು ನಿಜ ಇರೋದಿಲ್ಲ. ಬಟ್ ಹಿ ಗೋಸ್ ಆನ್ ಟು ಸೇ ಎವ್ರಿಥಿಂಗ್ ಈಸ್ ಟ್ರೂ ಇನ್ ಲಿಟ್ರೇಚರ್ ಎಕ್ಸೆಪ್ಟ್ ಡೇಟ್ಸ್ ಅಂಡ್ ನೇಮ್ಸ್. ಆದರೆ ಅವನು ಮುಂದೆ ಹೋಗಿ ಏನು ಹೇಳ್ತಾನಂದರೆ, ಸಾಹಿತ್ಯದಲ್ಲಿ ದಿನಾಂಕಗಳು ಹಾಗೂ ಹೆಸರುಗಳನ್ನು ಹೊರತುಪಡಿಸಿ ಎಲ್ಲ ನಿಜ ಇರುತ್ತೆ. ಅದರದ್ದು ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್? ರಿಮೆಂಬರ್, ವೆನ್ ಯು ಸ್ಟಡಿ ಹಿಸ್ಟ್ರಿ, ಲೆಟ್ ಅಸ್ ಸೇ ಯು ಸ್ಟಡಿ ಹಿಸ್ಟ್ರಿ ಆಫ್ ಇಂಡಿಯಾ and the period you choose is 16th century Indian history. ಒಂದು ವೇಳೆ ನೀವು 16ನೇ ಶತಮಾನದ ಭಾರತದ ಇತಿಹಾಸವನ್ನು ಓದಿದರೆ, ಯಾವುದಾದ್ರೂ ಒಂದು ಬುಕ್ಕನ್ನು ನೀವು ರೆಫರ್ ಮಾಡ್ತೀರಿ. ಇತಿಹಾಸದ ಮೇಲೆ ಬರೆದಂಥ ಯಾವುದಾದ್ರೂ ಒಂದು ಪುಸ್ತಕವನ್ನು ರೆಫರ್ ಮಾಡ್ತೀರಿ. ಈ ಇತಿಹಾಸದ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ನಾವು ಯಾರ ಬಗ್ಗೆ ಓದ್ತೀವಿ? ವಿ ರೀಡ್ ಅಬೌಟ್ ದ ಕಿಂಗ್ಸ್ ಆ್ಯಂಡ್ ದ ಕ್ವೀನ್ಸ್. ದ ಡೀಟೇಲ್ಸ್ ಆರ್ ಗಿವನ್. As far as a book on history is concerned, if you study 16th century Indian history and if you read a book on 16th century Indian history, you will get detailed information about kings and queens, their administration, the wars, the number of wars they fought. You get very less information about common people, common man living in 16th century India. ಅರ್ಥ ಮಾಡ್ಕೊಳ್ಳಿ. 16ನೇ ಶತಮಾನದ ಇತಿಹಾಸವನ್ನು ನೀವು ಓದುವಾಗ ಇತಿಹಾಸದ ಪುಸ್ತಕವನ್ನು ಓದ್ತೀರಿ. ಆ ಪುಸ್ತಕಗಳಲ್ಲಿ ನಿಮಗೆ ಸಿಗೋದು ರಾಜರ ಬಗ್ಗೆ, ಮಹಾರಾಜರ ಬಗ್ಗೆ, ಅವರು ನಡೆಸಿದಂಥ ಆಡಳಿತದ ಬಗ್ಗೆ,
ಅಥವಾ ಅವರು ಮಾಡಿದಂಥ ಯುದ್ಧಗಳ ಬಗ್ಗೆ ವಿವರವಾದ ವರ್ಣನೆ ಸಿಗುತ್ತೆ. ಆದರೆ ಈ ಇತಿಹಾಸ ಪುಸ್ತಕಗಳಲ್ಲಿ 16ನೇ ಶತಮಾನದ ಸಾಮಾನ್ಯ ಮನುಷ್ಯ ಯಾವ ರೀತಿ ಬದುಕ್ತಿದ್ದ ಅದರ ಬಗ್ಗೆ ವಿವರವಾದ ವರ್ಣನ ಇರೋದಿಲ್ಲ. ಬಟ್ ಇಫ್ ಯು ರೀಡ್ 16th century ಲಿಟ್ರೇಚರ್, ಒಂದು ವೇಳೆ ನೀವು 16ನೇ ಶತಮಾನದಲ್ಲಿ ಬರೆದಂಥ ಸಾಹಿತ್ಯವನ್ನು ನೀವು ಓದಿದರೆ ನಿಮಗೆ ಆ ಒಂದು ಕಾಲಾವಧಿಯಲ್ಲಿ ಆ 16ನೇ ಶತಮಾನದ ಸಮಾಜದಲ್ಲಿ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಬದುಕ್ತಿದ್ದ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇತಿಹಾಸದಲ್ಲಿ ನಿಮಗೆ ಹೆಸರುಗಳು ಮತ್ತು ದಿನಾಂಕಗಳು ಸಿಗ್ತವ. ಸಾಹಿತ್ಯದಲ್ಲಿ ಇರುವಂಥ ಹೆಸರುಗಳು ಮತ್ತು ದಿನಾಂಕಗಳು ಕಾಲ್ಪನಿಕ ಇರ್ತವೆ. ಸೊ ಹೆಸರುಗಳು ನಿಜವಾದ ಹೆಸರುಗಳು ಇರೋದಿಲ್ಲ. ಆದರೆ ಆ ಸಾಮಾಜಿಕ ಚಿತ್ರಣ ಏನದಲ್ಲ ಅದು ನಿಜವಾದ ಒಂದು ಚಿತ್ರಣ ಇರುತ್ತೆ. ಸೊ ಮ್ಯಾನ್ ಈಸ್ ಅ ಸೋಷಿಯಲ್ ಆ್ಯನಿಮಲ್. ಹಿ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ society, and he cannot live in isolation. As a human being, we cannot live in isolation, because when we look at other definitions of man, there are number of reasons here. Why can't you live alone? ಒಂಟಿಯಾಗಿ ನೀವು ಬದುಕಲಿಕ್ಕೆ ಯಾಕೆ ಸಾಧ್ಯವಿಲ್ಲ? ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳು ಅವ. ಅದಕ್ಕೆ ನಾವು ಮನುಷ್ಯನ ವ್ಯಾಖ್ಯೆಯನ್ನು ಬೇರೆ ಬೇರೆ ರೀತಿಯಿಂದ ಮಾಡಬೇಕಾಗುತ್ತೆ. ಮ್ಯಾನ್ ಈಸ್ ಅ ಥಿಂಕಿಂಗ್ ಆ್ಯನಿಮಲ್. ಮನುಷ್ಯ ವಿಚಾರಶೀಲ ಪ್ರಾಣಿ. ಯಾವ ರೀತಿ ಮನುಷ್ಯ ಸಮಾಜಶೀಲ ಪ್ರಾಣಿ ಇದ್ದಾನೆ, ಅದೇ ರೀತಿ ಮನುಷ್ಯ ಒಬ್ಬ ವಿಚಾರಶೀಲ ಪ್ರಾಣಿ ಇದ್ದಾನೆ, ಒಬ್ಬ ಭಾವನಾಶೀಲ ಪ್ರಾಣಿ ಇದ್ದಾನೆ. ಮ್ಯಾನ್ ಆಲ್ಸೋ ಈಸ್ ಎನ್ ಆ್ಯನಿಮಲ್, ಬಟ್ ಹಿ ಈಸ್ ಅ ಸೋಷಿಯಲ್ ಆ್ಯನಿಮಲ್. ಹಿ ಈಸ್ ಅ ಥಿಂಕಿಂಗ್ ಆ್ಯನಿಮಲ್. He has emotions and feelings, means he is an emotional animal. He is a speaking animal. So we speak a language. There are thousands of languages spoken all over the world. ಸಾವಿರಾರು ಭಾಷೆಗಳನ್ನು ಮನುಷ್ಯ ಮಾತನಾಡ್ತಾನೆ. ಈ ಭಾಷೆ ಏನದ, ಈ ಭಾಷೆ ಅದರದ್ದು ಉದ್ದೇಶ ಸಂಪರ್ಕ, ಸಂವಹನ. So through language we communicate our thoughts, through language we communicate our feelings and emotions. So naturally what happens, we can justify the definition. Man is a social animal. He wants to live in a society. He wants to communicate with other human beings. What does he communicate? He communicates his feelings, emotions and thoughts. So naturally literature is about human life. A writer is not going to write about aliens. ಪರಗ್ರಹದಿಂದ ಬಂದಂಥ ಏನು ಏಲಿಯನ್ಸ್ ಅದಾರಲ್ಲ ಅವ್ರ ಬಗ್ಗೆ ಲೇಖಕ ಲೇಖನವನ್ನು ಮಾಡೋದಿಲ್ಲ. ಅವನೇನು ಮಾಡ್ತಾನಂದರೆ ಈ ಸಮಾಜದ ಸಮಸ್ಯೆಗಳು, ಈ ಸಮಾಜದ ಮತ್ತು ಆ ವ್ಯಕ್ತಿಯ ಅಥವಾ ವ್ಯಕ್ತಿಗಳ ಸಂಬಂಧ, ಮನುಷ್ಯನ ಈ ಸಮಾಜದಲ್ಲಿ ಇರುವಂಥ ಚಟುವಟಿಕೆಗಳು ಇವೆಲ್ಲ ಸೇರಿ ಸಾಹಿತ್ಯದ ವಿಷಯ ವಸ್ತು ಆಗುತ್ತೆ. ಸೊ ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಲಿಟ್ರೇಚರ್? ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಲಿಟ್ರೇಚರ್ ಈಸ್ ಮ್ಯಾನ್ಸ್ ರಿಲೇಷನ್ಶಿಪ್ ವಿತ್ ಸೊಸೈಟಿ, ಮ್ಯಾನ್ಸ್ ಪ್ರಾಬ್ಲಮ್ಸ್, ಮ್ಯಾನ್ಸ್ ಆಕ್ಟಿವಿಟೀಸ್ ವಿದಿನ್ ದ ಸೊಸೈಟಿ. So there is one more writer here. His name is Stein. ಒಬ್ಬ ಲೇಖಕ, ಒಬ್ಬ ವಿಮರ್ಶಕ. ಅವನೇನು ಹೇಳ್ತಾನಂದರೆ, ಲಿಟ್ರೇಚರ್ ಈಸ್ ದ ಪ್ರಾಡಕ್ಟ್ ಆಫ್ ಸೋಷಿಯಲ್ ಫೋರ್ಸಸ್. ಸಾಹಿತ್ಯ ಹುಟ್ಟೋದು ಸಮಾಜದಿಂದ ಮಾತ್ರ. ಇದಕ್ಕೆ ಮೂಲವಾದ ಒಂದು ಕಾರಣ ಏನದಂದರೆ, ದ ರೈಟರ್ ಆಲ್ಸೋ ಈಸ್ ಅ ಹ್ಯೂಮನ್ ಬೀಯಿಂಗ್. ಒಬ್ಬ ಲೇಖಕ ಏನದನ, ಅವನು ಕೂಡ ಒಬ್ಬ ಮನುಷ್ಯ, ಅವನು ಕೂಡ ಈ ಸಮಾಜದಲ್ಲಿ ಬದುಕ್ತಾನೆ. he is part and parcel of a society and his life is influenced by the social forces.
his personality is developed by the society and the circumstances in which he is born and brought up. ಯಾವ ಸಮಾಜದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಅವನು ಹುಟ್ಟಿದ್ದ ಮತ್ತು ಬೆಳೆದಿದ್ದ ಅದರದ ಪ್ರಭಾವ ನಾವು ಲೇಖಕನ ಜೀವನದ ಮೇಲೆ ನೋಡ್ತೀವಿ, ಅವನ ವೈಚಾರಿಕತೆ ಮೇಲೆ, ಅವನ ಭಾವನಾತ್ಮಕದ ಮೇಲೆ. ಅದನ್ನು ನೋಡಿದಾಗ ಅವನ ಸಾಹಿತ್ಯದಲ್ಲಿ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿ ಆ ಪ್ರಭಾವ ನಾವು ನೋಡ್ತಾ ಇದ್ದೀವಿ. ಸೊ there is a close knit relationship between literature and society. Generally it is said literature is the mirror of society. What is literature? Literature is the mirror of society. ಸಮಾಜದ ಕನ್ನಡಿ. ಸಾಹಿತ್ಯ ಅಂದರೆ ಸಮಾಜದ ಕನ್ನಡಿ. ಸಮಾಜದಲ್ಲಿ ಏನು ನಡೀತಾ ಇದೆ ಅದು ಸಾಹಿತ್ಯದಲ್ಲಿ ಬರುತ್ತೆ. ಯಾವ ರೀತಿ ಸಮಾಜದಲ್ಲಿ ಏನಿದೆ ಅದನ್ನು ಸಾಹಿತ್ಯದಲ್ಲಿ ಬರುತ್ತಾ, ಅದೇ ರೀತಿ ಸಾಹಿತ್ಯದಲ್ಲಿ ಏನಿರುತ್ತೆ ಅದು ಸಮಾಜದಲ್ಲಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯದ. A writer is not an isolated phenomenon but a product of his time, society and the spirit. ಸೊ ಒಬ್ಬ ಲೇಖಕ ಅವನು ಒಂಟಿಯಾಗಿ ಬದುಕೋದಿಲ್ಲ, ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದಾನೆ. ಸೊ ಅವನು ಆಯಾ ಕಾಲಾವಧಿಯಲ್ಲಿರುವಂಥ ಸಮಾಜ, ಆಯಾ ಕಾಲಾವಧಿಯಲ್ಲಿರುವಂಥ ಸಾಮಾಜಿಕತೆ ಅವನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ. When we read literature of a particular age, we are struck by the qualities of commonness in it. Now you know the relationship between literature and society. ನೀವು ಈಗ ಸಮಾಜ ಮತ್ತು ಸಾಹಿತ್ಯದಲ್ಲಿರುವಂಥ ಸಂಬಂಧದ ಬಗ್ಗೆ ತಿಳ್ಕೊಂಡಿರಿ. ನೀವು ಇನ್ನೊಂದು ವಿಷಯ ಇಲ್ಲಿ ತಿಳ್ಕೊಬೇಕಾಗತ್ತೆ, ಸಮಾಜ ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ, ಸಾಮಾಜಿಕ ಮೌಲ್ಯಗಳು ಯಾವಾಗಲೂ ಬದಲಾವಣೆ ಆಗ್ತಾ ಇರ್ತವೆ. ಆ್ಯಸ್ ಟೈಮ್ ಚೇಂಜಸ್ the society also changes. Social values change, economic conditions, political conditions, everything changes. So when you study literature of one particular period, ನೀವು ಯಾವಾಗ ಸಾಹಿತ್ಯದ ಅಧ್ಯಯನ ಮಾಡ್ತೀರಿ, ಒಂದು ಕಾಲಾವಧಿಯಲ್ಲಿ ಇರುವಂಥ ಒಂದು ಸಾಹಿತ್ಯದ ಅಧ್ಯಯನ ಮಾಡ್ತೀರಿ. ಲೆಟ್ ಅಸ್ ಸೇ ದಿಸ್ ಪೀರಿಯಡ್ ಈಸ್ ಪೀರಿಯಡ್ ಆಫ್ 30 years, 40 years or 20 years. ಸೊ ಒಂದು ಒಂದಾನೊಂದು ಕಾಲದಲ್ಲಿ ಸಮಾಜಗಳು ಬದಲಾವಣೆ ಆಗಬೇಕಾದ್ರೆ ಇಟ್ ಯೂಸ್ ಟು ಟೇಕ್ ಲಾಟ್ ಆಫ್ ಟೈಮ್. ಬಟ್ ನೌ ಡೇಸ್ ದ ಸೊಸೈಟಿ ಈಸ್ ಚೇಂಜಿಂಗ್ ವೆರಿ ಫಾಸ್ಟ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ 21st century. 21ನೇ ಶತಮಾನದಲ್ಲಿ ಸಮಾಜ ಬಹಳ ಬೇಗನೆ ಬದಲಾವಣೆ ಆಗ್ತಾ ಇದೆ. ಆದರೆ ಗತಕಾಲದಲ್ಲಿ ಸಮಾಜ ಆ ಒಂದು ಫಾಸ್ಟ್ ರೀತಿಯಲ್ಲಿ ಬದಲಾವಣೆ ಆಗ್ತಿರಲಿಲ್ಲ. ಸೊ ಒಂದು ವೇಳೆ ನೀವು ಒಂದು ಕಾಲಾವಧಿಯ ಸಾಹಿತ್ಯದ ಅಧ್ಯಯನ ಮಾಡಿದಾಗ ನಿಮಗೊಂದು ವಿಷಯ ಗೊತ್ತಾಗುತ್ತೆ, ಆ ಕಾಲಾವಧಿಯಲ್ಲಿ ಹುಟ್ಟಿದ್ದು ಏನು ಲೇಖಕರು ಇದ್ದರು, ಅವರ ಸಾಹಿತ್ಯಗಳು, ಅವರ ಸಾಹಿತ್ಯದ ಕೃತಿಗಳು ಬೇರೆ ಬೇರೆ ಇದ್ದವು. ಆದರೆ ಅವರು ಎಲ್ಲ ಲೇಖಕರ ಸಾಹಿತ್ಯದ ಕೃತಿಗಳಲ್ಲಿ ಕೆಲವೊಂದು ಗುಣವಿಶೇಷಗಳು, ಆ ಗುಣವಿಶೇಷಗಳಲ್ಲಿ ಸಾಮ್ಯತೆಯನ್ನು ನಾವು ಕಾಣ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ಕಾಲಾವಧಿಯ ಸಾಹಿತ್ಯದ ನೀವು ಅಧ್ಯಯನ ಮಾಡುವಾಗ ಆ ಕಾಲಾವಧಿಯಲ್ಲಿರುವಂಥ ಬೇರೆ ಬೇರೆ ಲೇಖಕರು ಬೇರೆ ಬೇರೆ ಕೃತಿಗಳು ಬರೆದಿದ್ದರೂ ಸಹ ಅವರ ಬರವಣಿಗೆಯಲ್ಲಿರುವಂಥ ಕೆಲವೊಂದು ಗುಣವಿಶೇಷಗಳನ್ನು ನಾವು ಸಮಾನಾಗಿ ಕಾಣಬಹುದು. ಒಂದು ಎಕ್ಸಾಂಪಲ್ ನಾನು ನೀಡೋದಾದರೆ, ಇಫ್ ಯು ಸ್ಟಡಿ ಆರ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಎಲಿಜಬೆಥನ್ ಲಿಟ್ರೇಚರ್, ಒಂದು ವೇಳೆ ನೀವು ಎಲಿಜಬೆಥನ್ ಸಾಹಿತ್ಯವನ್ನು ಅಧ್ಯಯನ ಮಾಡೋದಾದರೆ ಅಲ್ಲಿಗೆ ಆ ಕಾಲಾವಧಿಯಲ್ಲಿ ಬೇರೆ ಬೇರೆ ಲೇಖಕರು ಬರೆದಂಥ ಲೇಖನವನ್ನು ನೀವು ಅಧ್ಯಯನ ಮಾಡಿ ಅಥವಾ ಅಧ್ಯಯನ ಮಾಡಿದಾಗ ನಿಮಗೆ ಒಂದು ಎಲ್ಲ ಲೇಖನ ಏನಿತ್ತಲ್ಲ ಅದರಲ್ಲಿ ಕೆಲವೊಂದು ಸಾಮ್ಯತೆಗಳನ್ನು ನಾವು ಕಾಣ್ತೀವಿ. ಶೇಕ್ಸ್ಪಿಯರ್ ಈಸ್ ಡಿಫ್ರೆಂಟ್, ನೋ ಡೌಟ್. ಕ್ರಿಸ್ಟೋಫರ್ ಮಾರ್ಲೋ ಈಸ್ ಡಿಫ್ರೆಂಟ್. ಈಗ ಎಲಿಜಬೆಥನ್ ಕಾಲಾವಧಿಯಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಇದ್ದ, ಕ್ರಿಸ್ಟೋಫರ್ ಮಾರ್ಲೋ ಇದ್ದ. ಸೊ ಕ್ರಿಸ್ಟೋಫರ್ ಮಾರ್ಲೋ ಬರೆದಂಥ ನಾಟಕಗಳು ಆಗಲಿ ಅಥವಾ ವಿಲಿಯಂ ಶೇಕ್ಸ್ಪಿಯರ್ ಬರೆದಂಥ ನಾಟಕಗಳು ಆಗಲಿ, ಅವರ ವಿಷಯ ವಸ್ತುಗಳು ಅಥವಾ ಬರವಣಿಗೆ ಶೈಲಿ ಬೇರೆ ಬೇರೆ ಇರ್ಬೋದು. ಆದರೆ 16ನೇ ಶತಮಾನದ
ಸಾಹಿತ್ಯದ ಏನು ವೈಶಿಷ್ಟ್ಯತೆಗಳು ಇದ್ದು ಅವು ಸಮಾನಾಗಿ ನಾವು ಈ ಎರಡೂ ಲೇಖಕರಲ್ಲಿ ನಾವು ನೋಡ್ಬೋದು. ಸೊ ಇಫ್ ಯು ಜಸ್ಟ್ ಸ್ಟಡಿ ವಿಲಿಯಂ ಶೇಕ್ಸ್ಪಿಯರ್ ಆರ್ ಕ್ರಿಸ್ಟೋಫರ್ ಮಾರ್ಲೋ, who were very great Elizabethan writers, there is something common in them. All the Elizabethan dramatists are united by a number of common characteristics. ಸೊ ಎಲ್ಲ ನಾಟಕಕಾರಗಳು ಎಲಿಜಾಬೆಥನ್ ಕಾಲಾವಧಿಯಲ್ಲಿ ಇರುವಂಥ ಎಲ್ಲ ನಾಟಕಕಾರಗಳು ಅವರ ನಾಟಕಗಳಲ್ಲಿ ಕೆಲವೊಂದು ಸಮಾನಾದ ವೈಶಿಷ್ಟ್ಯತೆಗಳನ್ನು ನಾವು ನೋಡ್ತೀವಿ. ಇನ್ನೊಂದು ಉದಾಹರಣೆ ಕೊಡೋದಾದರೆ, if you study romantic poets or Victorian poets, or let us say if you study neoclassical poetry and romantic poetry, you will see the difference, because neoclassical age is totally different and romantic age is totally different. During romantic poetry, during romantic period, let us say during romantic period, if you study William Wordsworth, S.T. Coleridge or John Keats or P.B. Shelley, if you study their poetry, you will see there is more importance given to imagination by these writers. ಈ ಕಾಲಾವಧಿಯಲ್ಲಿ ಸಾಹಿತಿಗಳು ಏನು ಸಾಹಿತ್ಯ ಬರೆದರು, ಕಾವ್ಯ ಬರೆದರು, ಈ ರೊಮ್ಯಾಂಟಿಕ್ ಲಿಟ್ರೇಚರ್ದಲ್ಲಿ ನಾವೇನು ನೋಡ್ತೀವಿ, ಅವರು ಅದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು. ಕಾಲ್ಪನಿಕತೆ, ಭಾವನಾತ್ಮಕತೆ, ನೈಸರ್ಗಿಕತೆ. ಅದೇ ರೀತಿ ನೀವು ನಿಯೋಕ್ಲಾಸಿಕಲ್ ಕಾಲಾವಧಿಯ ಕಾವ್ಯವನ್ನು ನೀವು ಓದಿದರೆ, ಅಲೆಕ್ಸಾಂಡರ್ ಪೋಪ್ ಬರೆದಂಥ ಕಾವ್ಯವನ್ನು ನೋಡಿದರೆ, ಅದರಲ್ಲಿ ಆ ಕವಿಗಳು ಹೆಚ್ಚಿನ ಮಹತ್ವ ನೀಡಿದ್ದು ಬುದ್ಧಿಗೆ, ವ್ಯಂಗ್ಯ ಮತ್ತು ರೂಪ, ಫಾರ್ಮ್ ಆಫ್ ಲಿಟ್ರೇಚರ್. ಅವರು ಕ್ಲಾಸಿಕಲ್ ಲೇಖಕರನ್ನು ಅಧ್ಯಯನ ಮಾಡಿ ಕೆಲವೊಂದು ನಿಯಮಗಳನ್ನು ಸಿದ್ಧಪಡಿಸಿದರು. ಹೂ ದ ನಿಯೋಕ್ಲಾಸಿಕಲ್ ರೈಟರ್ಸ್ ಲೈಕ್ ಅಲೆಕ್ಸಾಂಡರ್ ಪೋಪ್, ಆ್ಯಂಡ್ ದೇ ಎಂಫಸಿಸ್ಟ್, ಅವರು ಎದಕ್ಕೆ ಒತ್ತು ಕೊಟ್ಟರು? ಸಬ್ಜೆಕ್ಟ್ ಮ್ಯಾಟರ್ ವಾಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದೆಮ್, ಬಟ್ ದ ಫಾರ್ಮ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಅಂದರೆ ಕಾವ್ಯ ಬರೀಬೇಕಾದ್ರೆ ಇಂತಿಷ್ಟು ನಿಯಮಗಳನ್ನು ನೀವು ಅನುಸರಿಸಲೇಬೇಕು. ಯು ಕೆನಾಟ್ ವೈಲೇಟ್ ದೋಸ್ ರೂಲ್ಸ್. ನೀವು ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಾವ್ಯವನ್ನು ಬರೆಯತಕ್ಕದ್ದಲ್ಲ. ಅಲ್ಲಿ ವಿಷಯ ವಸ್ತುಗೆ ಹೆಚ್ಚಿನ ಮಹತ್ವ ಇರಲಿಲ್ಲ, ಸ್ಟ್ರಕ್ಚರ್ಗೆ, ಆ ರಚನೆ ಏನಿತ್ತಲ್ಲ ಆ ಸ್ಟ್ರಕ್ಚರ್ಗೆ ಅವರು ಹೆಚ್ಚಿನ ಒತ್ತು ಕೊಟ್ಟರು. ಆದರೆ ರೊಮ್ಯಾಂಟಿಕ್ ಕಾಲಾವಧಿಯಲ್ಲಿ ಬರೆದಂಥ ಕಾವ್ಯ, ಅದನ್ನು ನಾವು ಅಧ್ಯಯನ ಮಾಡಿದಾಗ ಅದರಲ್ಲಿ ಕಾಲ್ಪನಿಕತೆ, ಭಾವನಾತ್ಮಕತೆ ಮತ್ತು ನೈಸರ್ಗಿಕತೆ ಹೆಚ್ಚಿತ್ತು. ಸೊ ಈಗಾಗಲೇ ಇಲ್ಲಿವರೆಗೆ ನಾವು ಏನು ನೋಡಿದ್ದೀವಿ ಅಂದರೆ, ಸಮಾಜ ಮತ್ತು ಸಾಹಿತ್ಯವನ್ನು ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಯು ಕೆನಾಟ್ ಸೆಪ್ರೇಟ್ ಲಿಟ್ರೇಚರ್ ಫ್ರಮ್ ಸೊಸೈಟಿ ಆ್ಯಂಡ್ ಸೊಸೈಟಿ ಫ್ರಮ್ ಲಿಟ್ರೇಚರ್. ಸೊ ಎನಿ ಗ್ರೇಟ್ ರೈಟರ್, he is the product of his age as well as an individual ಅಂತ ಹೇಳ್ತೀವಿ. ಒಬ್ಬ ಮಹಾನ್ ಲೇಖಕ ಮಹಾನ್ ಆಗೋದು ಅವನ ಮೇಲೆ ಆ ಸಮಾಜದ ಪ್ರಭಾವ ಮತ್ತು ಅವನ ವ್ಯಕ್ತಿತ್ವ. ಶೇಕ್ಸ್ಪಿಯರ್ ಈಸ್ great as an individual poet, but he is also the product of a particular phase of civilization and culture. ಸೊ ಶೇಕ್ಸ್ಪಿಯರ್ ಒಬ್ಬ ವ್ಯಕ್ತಿಯಾಗಿ ನಾವು ತಗೊಂಡಾಗ ಒಬ್ಬ ಮಹಾನ ಲೇಖಕ, ಬಟ್ ಹೌ ಆ್ಯಂಡ್ ಹೂ ಪ್ರೊಡ್ಯೂಸ್ಡ್ ಹಿಮ್? ಹಿ ವಾಸ್ ದ ಪ್ರಾಡಕ್ಟ್ ಆಫ್ ಅ ಪರ್ಟಿಕ್ಯುಲರ್ ಫೇಸ್ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಸೊ ಆ ಕಾಲಾವಧಿಯಲ್ಲಿರುವಂಥ ಸಂಸ್ಕೃತಿ, ಆ ಕಾಲಾವಧಿಯಲ್ಲಿ ಇರುವಂಥ ನಾಗರಿಕತೆ, ಆ ಕಾಲಾವಧಿಯಲ್ಲಿರುವಂಥ ಆ ಸಮಾಜದ ಪ್ರಭಾವ ಶೇಕ್ಸ್ಪಿಯರ್ ಬರೆದಂಥ ಸಾಹಿತ್ಯದ ಮೇಲೆ ನಾವು ನೋಡ್ತೀವಿ. A work of art does not dwell in vacuum, means ಯಾವುದೇ ಒಂದು ಕಲಾಕೃತಿ ಮೇಲಿಂದ ಬಿದ್ದಿಲ್ಲ ಅಥವಾ ಮೇಲಿಂದ ಬೀಳೋದಿಲ್ಲ ಅಂತ. ಆ ಸಾಹಿತ್ಯದ ಕೃತಿ ಅಸ್ತಿತ್ವದಲ್ಲಿ ಬಂದಿದ್ದು ಕಾರಣ ಸಮಾಜ, ಮನುಷ್ಯನ ಜೀವನ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಟೈಮ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ರೂಟೆಡ್ ಇನ್ ದ ಜೀನಿಯಸ್ ಆಫ್ ದ ರೇಸ್.
ಸೊ ಅದರದ್ದು ಅಸ್ತಿತ್ವ ಆ ಸ್ಥಳದಲ್ಲಿ ಅದ, ಆ ಕಾಲಾವಧಿಯಲ್ಲಿ ಅದ, ಮತ್ತು ಆ ಜನಾಂಗದ ಪ್ರತಿಭೆಯಲ್ಲಿ ಅದ. ಜೀನಿಯಸ್ ಪ್ರತಿಭೆ, ರೇಸ್ ಅಂದರೆ ಜನಾಂಗ. ಲೆಟ್ ಮಿ ಗಿವ್ ಯು ಎನ್ ಎಕ್ಸಾಂಪಲ್ ಹಿಯರ್. Homer is not Homer alone. Homer is a very great poet, Greek poet. ಸೊ ಹೋಮರ್ ನಾವು ಒಂಟಿಯಾಗಿ ಓದಲಿಕ್ಕೆ ಬರೋದಿಲ್ಲ, ಅಥವಾ ಹೋಮರ್ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಹೋಮರ್ ಆ ಪಾರ್ಶ್ವಭೂಮಿ ನಾವು ಅರ್ಥ ಮಾಡ್ಕೋಬೇಕು. ಹೋಮರ್ ರೀಪ್ರೆಸೆಂಟ್ಸ್ ಆಲ್ ಗ್ರೀಸ್ ಆಫ್ ದ 9th century BC. ಈ ಹೋಮರ್ ಯಾರನ್ನು ರೀಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ಯಾರದ್ದು ಪ್ರತಿನಿಧಿತ್ವ ಮಾಡ್ತಾ ಇದ್ದಾನೆ? ಗ್ರೀಕ್ ರಾಷ್ಟ್ರ 9ನೇ ಸೆಂಚುರಿ BC ಯಲ್ಲಿ ಇರುವಂಥ ಆ ಗ್ರೀಕ್ ರಾಷ್ಟ್ರ, ಆ ಗ್ರೀಕ್ ಸಮಾಜದ ಪ್ರತಿನಿಧಿತ್ವ ಹೋಮರ್ ಮಾಡ್ತಾ ಇದ್ದಾನೆ. ಮತ್ತು ಯಾವಾಗ ನಾವು ಹೋಮರ್ ಸಾಹಿತ್ಯವನ್ನು ಓದ್ತೀವಿ, ನಾವು ಆ 9ನೇ ಸೆಂಚುರಿ BC ಗ್ರೀಕ್ ಸಮಾಜದ ಒಂದು ಚಿತ್ರಣ ಅದರಲ್ಲಿ ನೋಡ್ತೀವಿ. So the manner of expression differs from individual to individual, but the dominant spirit of the age is revealed in the works of a particular age directly or indirectly. ಈಗಾಗಲೇ ನಾನು ಹೇಳಿದೆ, ಒಬ್ಬ ಲೇಖಕ ಯಾವುದಾರ ಒಂದು ಕಾಲಾವಧಿಯಲ್ಲಿ ಹುಟ್ಟಿರ್ತಾನೆ. ಹಿ ಈಸ್ ನಾಟ್ ಅಲೋನ್, ಅವನು ಒಬ್ಬನೇ ಲೇಖಕ ಇರೋದಿಲ್ಲ. ಆ ಕಾಲಾವಧಿಯಲ್ಲಿ ಬೇರೆ ಬೇರೆ ಲೇಖಕರು ಲೇಖನವನ್ನು ಬರೆದಿರ್ತಾರೆ. ಯಾವಾಗ ಅವರ ಲೇಖನವನ್ನು ನಾವು ಓದ್ತೀವಿ, ಆವಾಗ ಅವರು ಮ್ಯಾನರ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಿಯ ಒಂದು ಶೈಲಿ, ಅವರು ಅವರ ಭಾವನೆಗಳು, ಅವರ ವಿಚಾರಗಳು ಅಭಿವ್ಯಕ್ತಿ ಮಾಡುವ ಸಂದರ್ಭದಲ್ಲಿ ಅವರದೇ ಆದಂಥ ಒಂದು ಶೈಲಿಯಲ್ಲಿ ಅವರು ಅದನ್ನು ಅಭಿವ್ಯಕ್ತಿ ಮಾಡ್ತಾರೆ. ಆದರೆ ಆ ಎಲ್ಲ ಲೇಖಕರ ಮೇಲೆ ಆಯಾ ಸಮಾಜ ಮತ್ತು ಆಯಾ ಕಾಲಾವಧಿಯ ಪ್ರಭಾವ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿ ಅವರ ಸಾಹಿತ್ಯದ ಮೇಲೆ ಇರುತ್ತೆ. ಅಕಾರ್ಡಿಂಗ್ ಟು ಗಟೆ, ಎವ್ರಿ ಮ್ಯಾನ್ ಈಸ್ ಅ ಸಿಟಿಸನ್ ಆಫ್ ಹಿಸ್ ಏಜ್ ಆ್ಯಸ್ ವೆಲ್ ಆ್ಯಸ್ ಹಿಸ್ ಕಂಟ್ರಿ. ಗಟೆ ಅಂತ ಒಬ್ಬ ಮಹಾನ್ ಲೇಖಕ, ಅವನೇನು ಹೇಳ್ತಾನಂದರೆ, ಪ್ರತಿಯೊಬ್ಬ ಲೇಖಕ ಅವನು ಕಾಲಾವಧಿಯ ಮತ್ತು ಅವನ ರಾಷ್ಟ್ರದ ಒಬ್ಬ ನಾಗರಿಕನಾಗಿರ್ತಾನೆ. ರೇನನ್ ಸೇಸ್, ಒನ್ ಬಿಲಾಂಗ್ಸ್ ಟು ಒನ್ಸ್ ಕಂಟ್ರಿ ಆ್ಯಂಡ್ ರೇಸ್ ಇವನ್ ವೆನ್ ಒನ್ ರಿಯಾಕ್ಟ್ಸ್ ಅಗೇನ್ಸ್ಟ್ ಒನ್ ಸೆಂಚುರಿ ಆ್ಯಂಡ್ ರೇಸ್. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತಂದರೆ, ಲೇಖಕ ಯಾವಾಗ ಅವನ ಲೇಖನವನ್ನು ಬರೀತಾನೆ, ಅವನು ಸಮಾಜದಲ್ಲಿ ಇರುವಂಥ ಕೆಲವೊಂದು ಈವಿಲ್ ಪದ್ಧತಿ ಅಂತ ನಾವು ಹೇಳ್ತೀವಿ. ದೇರ್ ಆರ್ ಸಮ್ ಈವಿಲ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಸಮ್ ರೈಟರ್ಸ್ they may write against their own century, the century in which they were born. They have every right to write against their society and their race. ಅವರ ಜನಾಂಗದ ಬಗ್ಗೆ ಆಗಲಿ, ಅವರ ಸಮಾಜದ ಬಗ್ಗೆ ಆಗಲಿ ಅವರು ಬರಿಬಹುದು, ಅವರು ಬರೀತಾರೆ ಅಂತ ತಿಳ್ಕೊಳ್ಳಿ. ಆದರೆ ಅವರ ಆ ಕೃತಿಯ ಮೇಲೆ, ಆ ಸಾಹಿತ್ಯದ ಕೃತಿ ಮೇಲೆ ಯಾರ್ದ ಪ್ರಭಾವ ಇರುತ್ತೆ? ಆ ಕಾಲಾವಧಿಯ ಪ್ರಭಾವ ಇರುತ್ತೆ, ಆ ಸಮಾಜದ ಪ್ರಭಾವ ಇರುತ್ತೆ. ಸೊ ವೆನ್ ವಿ ಟಾಕ್ ಅಬೌಟ್ ಲಿಟ್ರೇಚರ್ ಆಫ್ ಎಲಿಜಬೆಥನ್ ಏಜ್, ದ ಏಜ್ ಆಫ್ ಪೋಪ್, ದ ರೊಮ್ಯಾಂಟಿಕ್ ಏಜ್, ದ ವಿಕ್ಟೋರಿಯನ್ ಏಜ್, ವಿ ಡು ನಾಟ್ ಹ್ಯಾವ್ ಓನ್ಲಿ ಕ್ರೊನಾಲಜಿಕಲ್ ಡಿವಿಷನ್ಸ್ ಇನ್ ಮೈಂಡ್. ಅದಕ್ಕಾಗಿ ಸಾಹಿತ್ಯದ ಇತಿಹಾಸ ನಾವು ಯಾವಾಗ ಅಧ್ಯಯನ ಮಾಡ್ತೀವಿ, ಸಾಹಿತ್ಯದ ಇತಿಹಾಸ ನಾವು ಬೇರೆ ಬೇರೆ ಕಾಲಾವಧಿಯಲ್ಲಿ ವಿಂಗಡಿಸ್ತೀವಿ. ಫಾರ್ ಎಕ್ಸಾಂಪಲ್, ಎಲಿಜಬೆಥನ್ ಏಜ್ ಅದು, ದೆನ್ ಪ್ಯೂರಿಟ್ಯಾನಿಕ್ ಪೀರಿಯಡ್ ಅದ, ದ ರೆಸ್ಟೋರೇಷನ್ ಪೀರಿಯಡ್ ಅದ, ಏಜ್ ಆಫ್ ಪೋಪ್ ಅದ, ರೊಮ್ಯಾಂಟಿಕ್ ಏಜ್ ಅದ, ವಿಕ್ಟೋರಿಯನ್ ಏಜ್ ಅದ, ಮಾಡರ್ನ್ ಪೀರಿಯಡ್ ಅದ. ಇವು ಬರೀ ಕ್ರಾನಾಲಜಿಕಲಿ ನಾವು ಡಿವೈಡ್ ಮಾಡಿಲ್ಲ, ಐತಿಹಾಸಿಕವಾಗಿ ನಾವು ಈ ಕಾಲಾವಧಿಯನ್ನು ಡಿವೈಡ್ ಮಾಡಿಲ್ಲ. ಇಲ್ಲಿಗೆ ಎಲಿಜಬೆಥನ್ ಸಮಾಜ ಬೇರೆ ಅದ, ಪೋಪ್ ಹುಟ್ಟಿ ಬೆಳೆದಂಥ ಸಮಾಜ ಬೇರೆ ಅದ, ರೊಮ್ಯಾಂಟಿಕ್ ಸಮಾಜ ಏನಿತ್ತು, ರೊಮ್ಯಾಂಟಿಕ್ ಕಾಲಾವಧಿಯಲ್ಲಿ ಇರುವಂಥ ಆ ಸಮಾಜ ಬೇರೆ ಅದ, ವಿಕ್ಟೋರಿಯನ್ ಕಾಲಾವಧಿಯಲ್ಲಿ ಇರುವಂಥ ಆ ಸಮಾಜ ಬೇರೆ ಅದ.
ಸೊ ಸಮಾಜ ಬದಲಾವಣೆ ಆಗುತ್ತಾ, ಯಾವ ರೀತಿ ಸಮಾಜ ಬದಲಾವಣೆ ಆಗುತ್ತಾ ಅದೇ ರೀತಿ ಸಾಹಿತ್ಯ ಕೂಡ ಬದಲಾವಣೆ ಆಗುತ್ತೆ. ಅದಕ್ಕೆ ಕಾರಣ ದ ರಿಲೇಷನ್ಶಿಪ್ ಬಿಟ್ವೀನ್ ಲಿಟ್ರೇಚರ್ ಆ್ಯಂಡ್ ಸೊಸೈಟಿ. These periods reflect certain obvious qualities associated with time. ಈ ಕಾಲಾವಧಿಗಳು ಕೆಲವೊಂದು ಗುಣವಿಶೇಷಗಳು ರೀಪ್ರೆಸೆಂಟ್ ಮಾಡ್ತಾರೆ. ದೇ ಡಿಫರ್ ಇನ್ ಥೀಮ್, ಟ್ರೀಟ್ಮೆಂಟ್ ಆಫ್ ಸಬ್ಜೆಕ್ಟ್ಸ್ ಆ್ಯಂಡ್ ಸ್ಪಿರಿಟ್ ಆಫ್ ಟೈಮ್ ಫ್ರಮ್ ಒನ್ ಅನದರ್. ಸೊ ಅವರಲ್ಲಿ ಬದಲಾವಣೆಗಳು, ವಿಷಯ ವಸ್ತು ಆಗಲಿ, ಅದನ್ನು ಬರವಣಿಗೆ ಶೈಲಿ ಆಗಲಿ, ಅಥವಾ ಆ ಕಾಲಾವಧಿಯಲ್ಲಿರುವಂಥ ಒಂದು ಸಾಮಾಜಿಕತೆ ಆಗಲಿ, ಮಾನಸಿಕತೆ ಆಗಲಿ, ಅವು ಸಮಾನ ಇಲ್ಲ, ಅದರಲ್ಲಿ ವ್ಯತ್ಯಾಸಗಳು ನಾವು ಕಾಣ್ತೀವಿ. ಆದರೆ ಆ ಸಾಹಿತ್ಯದ ಮೇಲಿರುವಂಥ ಆ ಸಾಮಾಜಿಕ ಒಂದು ಪ್ರಭಾವ ನಾವು ನೋಡ್ಬೋದು, ಪ್ರತಿಯೊಂದು ಸಾಹಿತ್ಯದ ಕೃತಿ ಮೇಲೆ ನೋಡ್ಬೋದು. ಸೊ ದ ಲಿಟ್ರೇಚರ್ ಆಫ್ ದ ಪರ್ಟಿಕ್ಯುಲರ್ ಪೀರಿಯಡ್ ಈಸ್ ಆಲ್ವೇಸ್ ಅಫೆಕ್ಟೆಡ್ ಬೈ ದ ಟೇಸ್ಟ್ ಆಫ್ ದ ಸೊಸೈಟಿ. ನೋಡಿರಿ, ಸಮಾಜ ಈಗಾಗಲೇ ನಾನು ಹೇಳಿದೆ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಲಿಟ್ರೇಚರ್ ಆ್ಯಂಡ್ ಸೊಸೈಟಿ, ದೇ are part and parcel of each other. As time changes, society changes. You know very well, politically, economically, psychologically, socially, there are changes. As time changes, everything changes. So similarly, the taste of the people change. As far as the taste of the people is concerned, it changes. ಅಭಿರುಚಿ ಅಂತ ನಾವು ಹೇಳ್ತೀವಲ್ಲ, ಪ್ರತಿಯೊಂದು ಸಮಾಜದ ಒಂದು ವಿಶಿಷ್ಟವಾದ ಅಭಿರುಚಿ ಇರುತ್ತೆ. ಆ ಅಭಿರುಚಿ ನಾವು ಸಾಹಿತ್ಯದಲ್ಲಿ ಅದರದ ಪ್ರತಿಬಿಂಬ ನೋಡ್ಬೋದು. ಲಿಟ್ರೇಚರ್ ಈಸ್ ಒನ್ ಆಫ್ ದ ಚಾನಲ್ಸ್ ಇನ್ ವಿಚ್ ದ ಎನರ್ಜಿ ಆಫ್ ಎನ್ ಏಜ್ ಡಿಸ್ಚಾರ್ಜಸ್ ಇಟ್ ಸೆಲ್ಫ್. ಅಂದರೆ ಏನು? ಲಿಟ್ರೇಚರ್ ಈಸ್ ಅ ಮೀಡಿಯಮ್ ಟು ಎಕ್ಸ್ಪ್ರೆಸ್ ದ ಎನರ್ಜಿ ಆಫ್ ಎನ್ ಏಜ್. ಆಯಾ ಕಾಲಾವಧಿಯಲ್ಲಿ ಇರುವಂಥ ಇವೆಲ್ಲ ಭಾವನಾತ್ಮಕತೆ ಇರ್ಬೋದು, ಸಾಮಾಜಿಕತೆ ಇರ್ಬೋದು, ಇವೆಲ್ಲ ಯಾವ ಮುಖಾಂತರವಾಗಿ ಅಭಿವ್ಯಕ್ತಿ ಆಗ್ತವೆ? ಸಾಹಿತ್ಯದ ಮೂಲಕ ಅದರದ್ದು ಅಭಿವ್ಯಕ್ತಿ ನಾವು ನೋಡ್ತೀವಿ. ದ ಸ್ಟಡಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ವಿಲ್ ಟೇಕ್ ಅಸ್ ಟು ಆರ್ಟ್ ಇನ್ ಟು ದ ವೈಡ್ ಫೀಲ್ಡ್ ಆಫ್ ಇಂಗ್ಲೀಷ್ ಹಿಸ್ಟ್ರಿ. ನೋಡಿರಿ, ಇತಿಹಾಸದ ಅಧ್ಯಯನ ನಾವು ಮಾಡಿದಾಗ ನಾವು ಒಂದು ನೆನಪಿಟ್ಕೋಬೇಕು, ಆಯಾ ಕಾಲಾವಧಿಯಲ್ಲಿ ಬೇರೆ ಬೇರೆ ರಾಜರು ಮಹಾರಾಜರು ಇದ್ದರು. ಅದರಲ್ಲಿ ಕೆಲವೊಂದು ರಾಜರು ಮಹಾರಾಜರು ಯಾವಾಗ ಸಾಹಿತ್ಯ ಕ್ಷೇತ್ರದಲ್ಲಿ, ಕಲೆ ಕ್ಷೇತ್ರದಲ್ಲಿ ಲೇಖಕರಿಗೆ ಅಥವಾ ಆ ಕಲಾವೃಂದ ಏನಿದ್ರು ಅವರಿಗೆ ಪ್ರೇರೇಪಣೆ ನೀಡಿದರು, ಸಾಹಿತ್ಯನ ಬರೀಲಿಕ್ಕೆ ಅಥವಾ ಕಲೆಯನ್ನು ಸೃಷ್ಟಿಸಲಿಕ್ಕೆ. ಸೊ ದೋಸ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್, ದೇ ಪ್ಯಾಟ್ರನೈಸ್ಡ್ ದ ರೈಟರ್ಸ್ ಟು ಕ್ರಿಯೇಟ್ ಗ್ರೇಟ್ ವರ್ಕ್ಸ್ ಆಫ್ ಆರ್ಟ್. ಮಹಾನ್ ಕಲಾಕೃತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಪ್ಯಾಟ್ರನೇಜ್ ನೀಡಿದರು. We shall be able to have a look at political, economic and cultural life by studying literature of an age. ಸೊ ಯಾವುದಾದ್ರೂ ಒಂದು ಕಾಲಾವಧಿಯ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿದರೆ ಆ ಸಾಹಿತ್ಯದಲ್ಲಿ ಅಂದಿನ ಒಂದು ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಏನು ಸಾಂಸ್ಕೃತಿಕತೆ ಇತ್ತು ಅದನ್ನು ನಾವು ನೋಡ್ಬೋದು ಸಾಹಿತ್ಯದಲ್ಲಿ. ಸೊ ಲಿಟ್ರೇಚರ್ ವಿಲ್ ಗಿವ್ ಯು ಆನ್ ಎಕ್ಸ್ಪ್ರೆಷನ್ ಟು express yourselves about the political, economic and cultural life. ಸೊ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನದ ಒಂದು ಚಿತ್ರಣ ನಾವು ಆ ಒಂದು ಕಾಲಾವಧಿಯಲ್ಲಿ ಬರೆದಂಥ ಸಾಹಿತ್ಯದಲ್ಲಿ ಪ್ರತ್ಯಕ್ಷ ಆಗಲಿ ಅಪ್ರತ್ಯಕ್ಷವಾಗಲಿ ನಾವು ನೋಡ್ತೀವಿ.
So literature cannot be viewed independently, but must be viewed in broad cultural, historical and national perspectives. ಸೊ ಸಾಹಿತ್ಯವನ್ನು ನಾವು ಸ್ವತಂತ್ರವಾಗಿ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಸಾಹಿತ್ಯದ ಅಧ್ಯಯನ ಮಾಡುವಾಗ ಸಾಂಸ್ಕೃತಿಕ ಅಧ್ಯಯನ ಮಾಡಬೇಕಾಗತ್ತೆ, ಐತಿಹಾಸಿಕ ರಾಷ್ಟ್ರೀಯ ಅಧ್ಯಯನ ನೀವು ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಯುವರ್ literature and society. I hope all of you have understood. Since there is lot of noise here, perhaps that background noise you will be able to hear, but can't help. So if you have any problems regarding this topic, just let me know. I'll try my level best to solve your problem. Thank you.